ನಮಸ್ಕಾರ ಸ್ನೇಹಿತರೆ. ಪ್ರಥಮ ವರ್ಷ BA ತರಗತಿಯ ರಾಜ್ಯಶಾಸ್ತ್ರದ ಪರಮಾಧಿಕಾರ, ಅರ್ಥ, ವ್ಯಾಖ್ಯೆಗಳು, ಲಕ್ಷಣಗಳು ಮತ್ತು ವಿಧಗಳು ಈ ಚಾಪ್ಟರ್ನ ನಾನಿವತ್ತು ಕ್ಲಾಸ್ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಪ್ರತಿ ವರ್ಷ ಎಕ್ಸಾಮ್ಗೆ ಇದೇ ಚಾಪ್ಟರಿಂದ 10 ಮತ್ತು 15 ಮಾರ್ಕ್ಸಿಗೆ ಕ್ವಶನ್ಸ್ ಬರ್ತಾ ಇದೆ. ಖಂಡಿತವಾಗ್ಲೂ ಈ ಚಾಪ್ಟರ್ ನೀವು ಓದ್ಕೊಳ್ಳೇಬೇಕು. ಯಾಕಂದರೆ 10 ಇಲ್ಲ 15 ಮಾರ್ಕ್ಸಿಗೆ ಇದೇ ಚಾಪ್ಟರಿಂದ ಕ್ವಶನ್ ಬಂದೇ ಬರುತ್ತೆ. ಯಾಕಂದರೆ ನಾವು ರೀಸೆಂಟ್ ವರ್ಷಗಳಲ್ಲಿ ನೋಡೋದಾದರೆ ಎಲ್ಲ ಕ್ವಶನ್ ಪೇಪರಲ್ಲೂ ಪರಮಾಧಿಕಾರ ಚಾಪ್ಟರಿಂದ ಅರ್ಥ ಮತ್ತು ಸ್ವರೂಪ ಬರೆಯಿರಿ, ಇಲ್ಲ ಅದರ ವಿಧಗಳನ್ನು ಎಕ್ಸ್ಪ್ಲೇನ್ ಮಾಡಿ, ಅಥವಾ ಅದರದ್ದು ಲಕ್ಷಣಗಳು ವೆರಿ ಇಂಪಾರ್ಟೆಂಟ್. ಸೊ ಈ ಕ್ವಶನ್ಸ್ನ ಕೇಳಿದ್ದಾರೆ. ಸೊ ನೀವು ಈ ಚಾಪ್ಟರ್ನ ಖಂಡಿತ ಓದ್ಕೊಳ್ಳೇಬೇಕು. ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಪರಮಾಧಿಕಾರದ ಬರೆಯುವಾಗ ನಾವು ಫಸ್ಟು ಏನೇ ಬರೆಯುವಾಗಲೂ ಕೂಡ ಈ ಜಾಸ್ತಿ 10 ಇಲ್ಲ 15 ಮಾರ್ಕ್ಸಿಗೆ ಚಾಪ್ಟರ್ ಬರೀಬೇಕಂದಾಗ ನಮಗೆ 2.5 ಇಂದ 3 ಪುಟ ಅಥವಾ 4 ಪುಟ ಆದರೂ ಬರೀಲೇಬೇಕು ಕ್ವಶನ್ಗೆ ಆನ್ಸರ್ನ. ಅಂಥ ಸಂದರ್ಭದಲ್ಲಿ ನಮಗೆ ಡಿಟೇಲಾಗಿ ಈಚ್ ವರ್ಡ್ಸನ್ನು ನಾವು ಬುಕ್ಕಲ್ಲಿ ಇದ್ದ ಹಾಗೆ ಓದ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಅದ್ರ ಮೇಲಿರೋದು ಅರ್ಥಗಳನ್ನು, ವ್ಯಾಖ್ಯೆಗಳನ್ನು ಎಲ್ಲವನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಡೀಟೇಲಾಗಿ ನಮಗೆ ಅರ್ಥ ಆದ ರೀತಿಯಲ್ಲಿ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಇವಾಗ ಕಂಪ್ಲೀಟ್ ಬುಕ್ಕನ್ನು ಬೈಹಾಟ್ ಅಂತೂ ಮಾಡಲಿಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿದೆ ಅದನ್ನು ನಾವು ತಿಳ್ಕೊಂಡು ಅದನ್ನು ನಾವು ನಮ್ಮದೇ ವೇಯಲ್ಲಿ ನಾವು ಅದನ್ನು ಅರ್ಥ ಮಾಡಿಸ್ಕೊಂಡು ಬರೀತಾ ಹೋಗ್ಬೋದು. ಸೊ ನಾವು ಫಸ್ಟ್ ಇದಕ್ಕೆ ಪರಮಾಧಿಕಾರದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಇಂಗ್ಲೀಷಿನ ಸಾವರೇನಿಟಿ ಪದದ ಕನ್ನಡದ ಅರ್ಥವೇ ಪರಮಾಧಿಕಾರ. ಪರಮಾಧಿಕಾರ ಅಂದರೆ ಪರಮವಾದ ಒಂದು ಅಧಿಕಾರ, ಉನ್ನತವಾದ, ಅತ್ಯುತ್ತಮವಾದ, ಸರ್ವೋಚ್ಚವಾದ ಅಧಿಕಾರವೇ ಪರಮಾಧಿಕಾರ. ಪರಮಾಧಿಕಾರ ಅಂದರೆ ಒಂದು ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಗಿರುವಂಥ ಅತ್ಯುನ್ನತ ಅಧಿಕಾರವೇ ಪರಮಾಧಿಕಾರ, ಅಥವಾ ಒಂದು ರಾಜ್ಯವನ್ನು ನಡೆಸಬಲ್ಲ ಒಂದು ಶಕ್ತಿಯ ಪರಮಾಧಿಕಾರ. ಹಾಗೆ ಈ ಪರಮಾಧಿಕಾರ ಹೊಂದಿರುವ ಒಬ್ಬ ವ್ಯಕ್ತಿ ಇರ್ತಾರಲ್ಲ, ಆ ವ್ಯಕ್ತಿಗೆ ಯಾವುದೇ ಆ ವ್ಯಕ್ತಿ ಅವನ ಅಡಿಯಲ್ಲಿರುವಂತಹ ಯಾವುದೇ ಪ್ರಜೆಗಳಿಗೆ ಆಜ್ಞೆ ಮಾಡುವುದಕ್ಕೆ ಅಥವಾ ಅವರನ್ನು ಶಿಕ್ಷಿಸುವುದಕ್ಕೂ ಕೂಡ ಸಂಪೂರ್ಣ ಅಧಿಕಾರ ಇರ್ತದೆ. ಮತ್ತು ಆ ವ್ಯವಸ್ಥೆಯಲ್ಲಿ ಅವರು ತನ್ನ ಆಡಳಿತವನ್ನು ನಡೆಸ್ಕೊಂಡು ಹೋಗ್ಬೋದು, ಮತ್ತು ಪ್ರಜೆಗಳನ್ನು ಹಿತಾಸಕ್ತಿಗಳನ್ನು ಕಾಪಾಡಿಕೊಂಡು ತನ್ನ ಅಧಿಕಾರ ಮಿತಿಯಲ್ಲಿ ಆಡಳಿತವನ್ನು ನಡೆಸಬಹುದು. ಪರಮಾಧಿಕಾರದ ವ್ಯಾಖ್ಯೆಗಳನ್ನು ನಾವು ಬರೆಯೋಣ. ಒಂದು 2-3 ವ್ಯಾಖ್ಯೆಗಳನ್ನು ಕೂಡ ಬರಿಬೇಕಾಗ್ತದೆ. ನಿಮಗೆ ಯಾವುದು ಈಸಿ ಇದೆ, ಒಂದು 3 ವ್ಯಾಖ್ಯೆಗಳನ್ನು ನಾನು ಈಸಿ ಇರುವಂಥ ವ್ಯಾಖ್ಯೆಗಳನ್ನು ಹೇಳ್ತೇನೆ ಪರಮಾಧಿಕಾರದ್ದು. ರಾಜ್ಯಶಾಸ್ತ್ರಜ್ಞ ಬೋರ್ಡಿನ ಪ್ರಕಾರ ಕಾನೂನು ನಿರ್ಬಂಧಗಳಿಲ್ಲದ ಪೌರರ ಮತ್ತು ಪ್ರಜೆಗಳ ಮೇಲೆ ರಾಜ್ಯವು ಹೊಂದಿರುವ ಸರ್ವೋಚ್ಚ ಅಧಿಕಾರವೇ ಪರಮಾಧಿಕಾರ. ಕಾನೂನಿನ ನಿರ್ಬಂಧಗಳಿಲ್ಲದ ಪೌರರ ಮತ್ತು ಪ್ರಜೆಗಳ ಮೇಲೆ ರಾಜ್ಯವು ಹೊಂದಿರುವ ಸರ್ವೋಚ್ಚ ಅಧಿಕಾರವೇ ಪರಮಾಧಿಕಾರ. ಇನ್ನೊಂದು ಈಸಿಯಾಗಿ ಹೇಳೋದಾದರೆ ಪ್ರೊಫೆಸರ್ ವಿಲ್ಲೋಬಿಯವರ ಪ್ರಕಾರ ರಾಜ್ಯದ ಸರ್ವೋಚ್ಚ ಇಚ್ಛೆಯೇ ಪರಮಾಧಿಕಾರ. ರಾಜ್ಯದ ಸರ್ವೋಚ್ಚ ಇಚ್ಛೆ ಏನಿದೆ ಅದೇ ಪರಮಾಧಿಕಾರ. ಇದು ರಾಜ್ಯಶಾಸ್ತ್ರಜ್ಞ ವಿಲ್ಲೋಬಿಯವರ ಪ್ರಕಾರ. ಹಾಗೆ ಸಾಲ್ಟೋರವರ ಪ್ರಕಾರ ರಾಜ್ಯವು ಚಲಾಯಿಸುವ ಅಂತಿಮ ಬಲಪ್ರಯೋಗದ ಅಧಿಕಾರವೇ ಪರಮಾಧಿಕಾರ. ರಾಜ್ಯವು ಚಲಾಯಿಸುವ ಅಂತಿಮ ಬಲಪ್ರಯೋಗದ ಅಧಿಕಾರವೇ ಪರಮಾಧಿಕಾರ. ಸೊ ಈ 3 ವ್ಯಾಖ್ಯೆಗಳನ್ನು ನೀವು ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಒಂದು ಲೈನಲ್ಲಿ ಇದೆ ಅದು. ಹಾಗಾಗಿ ನೀವು ಏನದನ್ನ ಓದ್ಕೊಂಡು ನೆನ್ಪಿಟ್ಕೋತೀರಲ್ವ, ಅದು ವರ್ಡ್ನ ನೀವು ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬೋದು. ಅದನ್ನು ನಿಮಗೆ ಅರ್ಥ ಆದ ರೀತಿಯಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಬರೆದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬೋದು. ಇದು 3 ವ್ಯಾಖ್ಯೆಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಹಾಗೆ ನಾವು ಪರಮಾಧಿಕಾರದ ಲಕ್ಷಣಗಳನ್ನು ನೋಡೋದಾದರೆ ಪರಮಾಧಿಕಾರದ ಲಕ್ಷಣಗಳು 6 ಇದೆ. ಒಂದು ನಿರಂಕುಶತೆ, ಇನ್ನೊಂದು ಸರ್ವವ್ಯಾಪಕತೆ, ಇನ್ನೊಂದು ಶಾಶ್ವತತೆ, ಅವಿಭಾಜ್ಯತೆ, ಅವರ್ಗೀಯತೆ ಮತ್ತು ಏಕಮೇವತೆ. ಈ 6 ಪಾಯಿಂಟನ್ನು ನೆನ್ಪಿಟ್ಕೊಂಡ್ರೆ ಇವಾಗ ನಿಮಗೆ ಆ ಪಾಯಿಂಟ್ ನೋಡುವಾಗಲೇ ಗೊತ್ತಾಗ್ತದೆ. ಸರ್ವವ್ಯಾಪಕತೆ ಅಂದರೆ ವ್ಯಾಪಕವಾಗಿ ಹರಡಿರುವಂಥದ್ದು, ಅದರದ್ದು ಮಿತಿ ತುಂಬ ವ್ಯಾಪಕವಾಗಿದೆ ಆ ಥರ. ಶಾಶ್ವತತೆ ಅಂದರೆ ಶಾಶ್ವತವಾಗಿರುವಂಥದ್ದು, ಪರಮಾಧಿಕಾರವು ಶಾಶ್ವತವಾಗಿರ್ತದೆ ಅಂತ. ಇನ್ನೊಂದು ಅವಿಭಾಜ್ಯತೆ ಅಂತ ಹೇಳಿದರೆ ಅದನ್ನು ವಿಭಜಿಸಲಾಗದೇ ಇರುವಂಥದ್ದು ಅಥವಾ ಅದನ್ನು ಬ್ರೇಕ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು. ಇನ್ನೊಂದು ಅವರ್ಗೀಯತೆ ಅಂದರೆ ಅದೊಂದು ವಿಶಿಷ್ಟವಾದ ಗುಣ, ಯಾರಿಂದಲೂ ಅದು ಆ ಪರಮಾಧಿಕಾರವನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಏಕಮೇವತೆ ಅಂದರೆ ಒಂದಾಗಿದೆ, ಒಂದು ರಾಜ್ಯಕ್ಕೆ ಮಾತ್ರ ಮೀಸಲು ಪರಮಾಧಿಕಾರ, ಏಕಮೇವತೆ ಅಂತ ಅರ್ಥ ಬರ್ತದೆ. ಈಗ ಸ್ವಲ್ಪ ಇದೊಂದು ಸೆಂಟೆನ್ಸ್ನ ಬುಕ್ಕಲ್ಲಿ ಏನಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತೇನೆ, ಈಸಿಯಾಗಿ ನಿಮಗೆ ಅರ್ಥ ಆಗುವ ಹಾಗೆ. ನಿರಂಕುಶತೆ ಅಂದರೆ ರಾಜ್ಯದ ಪರಮಾಧಿಕಾರವು ನಿರಂಕುಶವಾದುದು ಮತ್ತು ಅಮಿತವಾದುದು. ನಿರಂಕುಶತೆ ಎಂದರೆ ರಾಜ್ಯದ ಒಳಗಾಗಲಿ ಹೊರಗಾಗಲಿ ಪರಮಾಧಿಕಾರಕ್ಕಿಂತ ಮಿಗಿಲಾದ ಶಾಸನಾಧಿಕಾರವಿಲ್ಲ ಅಂತ.
ಅಂತಾರಾಷ್ಟ್ರೀಯ ಕಾನೂನಿನ ದೃಷ್ಟಿಯಿಂದ ಪರಮಾಧಿಕಾರವು ನಿರಂಕುಶವಾಗಿದ್ದರೂ ವ್ಯಾವಹಾರಿಕವಾಗಿ ಅದು ಕೆಲಸ ಪರಿಮಿತಿಗಳಿಗೆ ಒಳಪಟ್ಟಿರುತ್ತದಂತೆ. ಹಾಗೆ ನಿರಂಕುಶತೆ ಆಯಿತು. ಸರ್ವವ್ಯಾಪಕತೆಯನ್ನು ನೋಡೋದಾದರೆ ಪರಮಾಧಿಕಾರವು ಸರ್ವವ್ಯಾಪಕವಾಗಿದೆ. ಇದರ ಅಧಿಕಾರ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯವಾಗುತ್ತದೆ. ರಾಜ್ಯದ ಪರಮಾಧಿಕಾರವು ರಾಜ್ಯದ ಭೌಗೋಳಿಕ ಮಿತಿಯಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ, ಪ್ರತಿಯೊಬ್ಬ ಸಂಘ ಸಂಸ್ಥೆಗೂ ಅದರದ್ದು ನೀತಿ ನಿಯಮಗಳು ಅನ್ವಯವಾಗ್ತದೆ ಎಂದು ಹೇಳ್ತಾರೆ. ಇನ್ನೊಂದು ಶಾಶ್ವತತೆಯನ್ನು ನೋಡೋದಾದರೆ ಪರಮಾಧಿಕಾರವು ಶಾಶ್ವತವಾದುದು. ರಾಜ್ಯವು ಅಸ್ತಿತ್ವದಲ್ಲಿರುವವರೆಗೂ ಪರಮಾಧಿಕಾರವಿರುತ್ತದೆ. ಅಂದರೆ ರಾಜ್ಯವು ತನ್ನ ಸ್ವಾತಂತ್ರ್ಯವನ್ನು ಕಾಯ್ದುಕೊಂಡಿರುವವರೆಗೂ ಪರಮಾಧಿಕಾರವು ಅಸ್ತಿತ್ವದಲ್ಲಿರುತ್ತದೆ. ರಾಜ್ಯದಲ್ಲಿ ಸರ್ಕಾರ ಬದಲಾವಣೆಯಾದರೂ ಪರಮಾಧಿಕಾರ ಸದಾ ಮುಂದುವರಿಯುತ್ತದೆ. ಯಾರೇ ರಾಜ್ಯದಲ್ಲಿ ಸರ್ಕಾರ ಚೇಂಜ್ ಆಗ್ತಾ ಹೋದ್ರು ಅಧಿಕಾರ ಏನಿದೆ ಅದು ಆ ಪರಮಾಧಿಕಾರದೇ ಇರ್ತದೆ. ಬಟ್ ಅಲ್ಲಿ ಸರ್ಕಾರ ಬೇರೆ ಆಗ್ತಿದೆ. ಯಾವ ಸರ್ಕಾರ ಇದೆ ಆ ಸರ್ಕಾರರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇರಬೇಕು, ಬಿಟ್ಟರೆ ಆ ಪರಮಾಧಿಕಾರ ಏನು ಚೇಂಜ್ ಆಗಲ್ಲ. ಹಾಗೆ ಅವಿಭಾಜ್ಯತೆ ನೋಡಿದ್ರೆ ರಾಜ್ಯದ ಪರಮಾಧಿಕಾರವು ಅವಿಭಾಜ್ಯವಾದುದು. ಯಾವುದೇ ರೀತಿಯಲ್ಲಾಗಲಿ ಅದನ್ನು ವಿಭಾಗಿಸಲು ಸಾಧ್ಯವಿಲ್ಲ. ಪರಮಾಧಿಕಾರವು ಅವಿಚ್ಛಿನ್ನವಾದುದು, ಅಖಂಡವಾದುದು ಎಂದು ಹೇಳ್ತಾರೆ. ರಾಜ್ಯದ ಅವಿಭಾಜ್ಯತೆಯಾಗಿದೆ ಪರಮಾಧಿಕಾರ ಎನ್ನುವಂಥದ್ದು. ರಾಜ್ಯದ ಪರಮಾಧಿಕಾರವು ಅವಿಭಾಜ್ಯವಾಗಿದ್ದು ಯಾವುದೇ ರೀತಿಯಲ್ಲಾಗಲಿ ಅದನ್ನು ವಿಭಾಗಿಸಲು ಸಾಧ್ಯವೇ ಇಲ್ಲ. ಹಾಗೆ ಇದನ್ನು ವಿಭಾಗಿಸುವುದು ಅಥವಾ ಪರಮಾಧಿಕಾರವನ್ನು ಒಂದು ಸಂಸ್ಥೆ ಆಗಿರುವುದರಿಂದ ಅದನ್ನು ವಿಭಾಗಿಸಲು ಸಾಧ್ಯವಾಗುವುದಿಲ್ಲ. ಆ ಪದವೇ ಸೂಚಿಸುವಂತೆ ಇದೊಂದು ಅನನ್ಯವಾದದ್ದು, ಹಾಗೆ ಅವಿಭಾಜ್ಯವಾಗಿರುವಂತಹ ಪರಮಾಧಿಕಾರವಾಗಿರ್ತದೆ. ಹಾಗೆ ಅವರ್ಗೀಯತೆ, ರಾಜ್ಯದ ಪರಮಾಧಿಕಾರವು ಪರಭಾಷೆ ಮಾಡಲಾಗದಂತಹ ವಿಶಿಷ್ಟ ಗುಣ. ರಾಜ್ಯದ ಪರಮಾಧಿಕಾರವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಯಾವ ರೀತಿ ವ್ಯಕ್ತಿಯು ಜೀವಾತ್ಮವನ್ನು ತೊರೆದು ಜೀವಂತವಾಗಿರಲು ಸಾಧ್ಯವಿಲ್ಲವೋ ಅದೇ ರೀತಿ ಪರಮಾಧಿಕಾರವನ್ನು ಪರಭಾಷೆ ಮಾಡಿ ರಾಜತ್ವವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಪರಮಾಧಿಕಾರ ಇದನ್ನು ಬೇರ್ಪಡಿಸಲು ಸಾಧ್ಯ ಇಲ್ಲ ಅಂತ. ರಾಜ್ಯದಿಂದ ಪರಮಾಧಿಕಾರ ಎನ್ನುವಂತಹ ಒಂದು ಶಕ್ತಿಯನ್ನು ಬೇರ್ಪಡಿಸಲು ಆಗೋದಿಲ್ಲ. ರಾಜ್ಯ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಪರಮಾಧಿಕಾರ ಇರ್ತದೆ. ಹಾಗೆ ಇನ್ನೊಂದು ಏಕಮೇವತೆ, ಪರಮಾಧಿಕಾರವು ರಾಜ್ಯಕ್ಕೆ ಮಾತ್ರ ಮೀಸಲು. ಬೇಕಾದ ವ್ಯಕ್ತಿಯಾಗಲಿ ಸಂಘ ಸಂಸ್ಥೆಯಾಗಲಿ ಇದನ್ನು ಹೊಂದಿರಲಾರದು. ರಾಜ್ಯ ಮಾತ್ರ ಪರಮಾಧಿಕಾರದ ಒಂದು ವಿಶಿಷ್ಟ ಅಧಿಕಾರವನ್ನು ಹೊಂದಿರ್ತದೆ. ಬೇರೆ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಆಗಲಿ, ಬೇರೆ ಯಾವುದೇ ಒಂದು ಸಂಘ ಸಂಸ್ಥೆ ಯಾವುದೇ ಆಗಲಿ ಅದಕ್ಕೆ ಪರಮಾಧಿಕಾರ ಇರುವುದಿಲ್ಲ. ಆ ರಾಜ್ಯಕ್ಕೆ ಮಾತ್ರ ಪರಮಾಧಿಕಾರ ಇರುತ್ತದೆ. ಪರಮಾಧಿಕಾರವನ್ನು ಹೊಂದಿರುವ ಏಕೈಕ ಸಂಸ್ಥೆ ಅಂದರೆ ಅದು ರಾಜ್ಯ. ಅದಕ್ಕೆ ಏಕಮೇವತೆ ಎಂದು ಹೇಳ್ತಾರೆ. ಹಾಗೆ ನಾವು ಇದಿಷ್ಟು ಪರಮಾಧಿಕಾರದ ಲಕ್ಷಣಗಳಂತ ನೋಡ್ಬೋದು. ಯಾವುದೆಲ್ಲ ಅಂದರೆ ನಿರಂಕುಶತೆ, ಸರ್ವವ್ಯಾಪಕತೆ, ಶಾಶ್ವತತೆ, ಅವಿಭಾಜ್ಯತೆ, ಅವರ್ಗೀಯತೆ, ಏಕಮೇವತೆ. ಇದು 6 ಪಾಯಿಂಟನ್ನು ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು. ಹಾಗೆ ಒಂದೊಂದು ಪಾಯಿಂಟ್ ಏನಿದೆ ಅದರ ವರ್ಡಿನ ಅರ್ಥ ಏನು ಅಂತ ತಿಳ್ಕೊಂಡು ನೀವು ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಿದ್ರೆ ಈಸಿ ಆಗ್ತದೆ. ನಿಮಗೆ ಎಷ್ಟು ಗೊತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಚೆನ್ನಾಗಿ ನಿಮ್ಮ ಅಕ್ಷರಗಳು ಕೂಡ ಚೆನ್ನಾಗಿ ಬರಿಬೇಕು. ಪಾಯಿಂಟ್ ಬೈ ಪಾಯಿಂಟಾಗಿ ಬರಿಬೇಕು ಎಲ್ಲವನ್ನು. ಹಾಗೆ ಬರೆದಾಗ ನಿಮಗೆ 10 ಮಾರ್ಕ್ಸ್ 15 ಮಾರ್ಕ್ಸಿಗೆಲ್ಲ ಬರಲಿಕ್ಕೆ ಈಸಿ ಆಗ್ತದೆ. ಸ್ವಲ್ಪ ಮಾರ್ಕ್ಸ್ ತೆಗಿಲಿಕ್ಕೆ ಕೂಡ ಈಸಿ ಆಗ್ತದೆ.